ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಬ್ಬ ನೀತಿಗೆಟ್ಟ ಸಚಿವ, ಕಾಂಪ್ಲಿಕೇಟೆಡ್ ಸಚಿವ ಪ್ರಿಯಾಂಕ್ ಖರ್ಗೆ ಬಹಿರಂಗ ಪತ್ರದ ಮುಖಾಂತರ RSS ಅನ್ನು ಬ್ಯಾನ್ ಮಾಡಬೇಕು ಎಂದು ಬಹಿರಂಗವಾಗಿ ಪತ್ರವನ್ನು ಬರೆದು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಮಾನಿಸಿದ್ದು. ಪ್ರಿಯಾಂಕ್ ಖರ್ಗೆ, ನಿಮಗೆ ಒಂದು ಸರ್ತಿ RSSನ ಘನವಸ್ತ್ರವನ್ನು ಧರಿಸಿಕೊಂಡು ತಾವು ನೋಡಿ ನಿಮಗೆ RSSನ ತಾಕತ್ತು ಏನು ಎಂಬುದು ಗೊತ್ತಾಗುತ್ತೆ. ಯಾಕಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಇವತ್ತು 100 ವರ್ಷದ ಶತಾಬ್ದಿಯನ್ನು ಮಾಡಿ 100 ವರ್ಷದಲ್ಲಿ ಯಾವಾಗ ದೇಶ ಮೇಲೆ, ರಾಷ್ಟ್ರದ ಮೇಲೆ ಸಂಕಟ ಬರುತ್ತೆ ಆವಾಗ ರಾಷ್ಟ್ರೀಯ ಸ್ವಯಂ ಸಂಘ ಮತ್ತು ಸ್ವಯಂ ಸೇವಕರು ದೇಶದಗೋಸ್ಕರ, ರಾಷ್ಟ್ರದಗೋಸ್ಕರ ಹೋರಾಡಿದ್ದಾರೆ, ಶ್ರಮಿಸಿದ್ದಾರೆ. ಕಷ್ಟ ಕಾಲದಲ್ಲಿ ಎಲ್ಲರ ಜೊತೆಯಲ್ಲಿದ್ದಾರೆ. ತಾವು ಒಂದು ಮುಸ್ಲಿಂ ತುಷ್ಟೀಕರಣಗೋಸ್ಕರ, ಮುಸ್ಲಿಮರಿಗೆ ಒಂದು ಖುಷಿ ಮಾಡುವಗೋಸ್ಕರ ನನಗೆ ಏನಾದರೂ ಒಂದು ಮುಖ್ಯಮಂತ್ರಿ ಮಾಡ್ತಾರೋ ಅಥವಾ ಉಪಮುಖ್ಯಮಂತ್ರಿ ಮಾಡ್ತಾರೋ ಉದ್ದೇಶದಿಂದ ಅವರಿಗೆ ಹಿಂದುತ್ವಕ್ಕೆ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಬೈದರೆ ಅಥವಾ ಅವರಿಗೆ ಅವಹೇಳನವನ್ನು ಮಾತನಾಡಿದರೆ ನನಗೆ ಏನಾದರೂ ಖುಷಿ ಆಗುತ್ತೆ ಅನ್ನೋ ಉದ್ದೇಶದಿಂದ ತಾವು ಈ ರೀತಿ ಮಾಡಿದ್ದೀರಿ. ತಾವು ಕ್ಷಮೆ ಕೇಳಬೇಕು, ಇಲ್ಲಂದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಉಗ್ರಹೋಟವನ್ನು ಮಾಡ್ತೇವೆ. ಇವತ್ತೇನು ಮಾಡಿ ನಾವು ಈಗಾಗಲೇ ಇದನ್ನು ಎಲ್ಲ ಕಾರ್ಯಕರ್ತರು, ಯುವಕರು ಸೇರಿ ಐ ಲವ್ RSS ಅನ್ನೋ ಘೋಷಣೆಯೊಂದಿಗೆ ನಾವು ಇವತ್ತು ಪ್ರೊಟೆಸ್ಟನ್ನು ಮಾಡಿದ್ದೇವೆ. ನಾವು ಇಡೀ ಬೀದರ್ ಜಿಲ್ಲೆ ಹಿಂದುತ್ವ ಯುವಕರು ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಪ್ರೀತಿಸ್ತೇವೆ, ರಾಷ್ಟ್ರೀಯ ಸ್ವಯಂಸೇವಕವನ್ನು ಲವ್ ಮಾಡ್ತೇವೆ. ಆ ಒಂದು ಉದ್ದೇಶದಿಂದ ನಾವು ಇವತ್ತು ಐ ಲವ್ RSS ಅನ್ನೋ ಒಂದು ಭಿತ್ತಿಪತ್ರವನ್ನು ಇವತ್ತು ಬಿಟ್ಟಿದ್ದೇವೆ. ನಿಮ್ಮ ಹೆಸರು? ನಾನು ಆರತ್ತ ಸಾವಳೆ, ರಾಷ್ಟ್ರೀಯ ಸ್ವಯಂ ಸೇವಕರ ಸ್ವಯಂ ಸೇವಕ.